चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं ब्रह्मा वरुणेन्द्र रुद्रमरुता सुन्वन्ति जीवैष्णवैः देहि साङ्ग पराक्रमोपनिषदैः गायन्ति यं सामगा ध्यानावस्थिततद्गतेन मनसा पश्यन्ति यं योगिनो यशान्तन्नविदुः सुरासुरगण देवाय तस्मै ओंकार पंजरसुखीं उपनिषदुद्यानकेलिकलकण्ठी आगमर्पिणमयूरी आर्यामन्तर्विभावैः दैवान दीर्घनयनां देशिकरूपेण दर्शिताभ्ययम् वामकुचनिहितवीणां वरदां सङ्गीतमातृकाम् ॐ पूर्णमदः पूर्णमिदं पूर्णात् पूर्णमुदच्यते पूर्णस्य शांति शांति शांति। जय मंगलम जय नमः पार्वती। सद्गुरुनाथ महाराज की, गुरा चामुंडेश्वरी माता, सकल साधु संत महाराज की जय मंगलम जय नमः पार्वती पते। ತುಂಗಶ್ರೀ ಕಾಳಹಸ್ತಿಯಲ್ಲಿ ಲಿಂಗ ದರ್ಶನ ಒಂದು ಜಗದಿಂ ಸಂಗರಹಿತನು ಶಿವಕಂಚಿಗೆ ಹೋಗಿಯಲಿ ಮಂಗಲ ಸುಲಿಂಗವನು
ಕಾಣುತ್ತ ಇಂಗಿಯಲ್ಲಿ ವಿಷ್ಣು ಕಂಚಿಗೆ ಸಂಗಡಲೆ ಬರುತ್ತಲ್ಲಿರುವ ಕಾಮಾಕ್ಷಿಯಂ ಕಂಡು ಕಾಮಾಕ್ಷಿಯಂ ಕಂಡು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಜಗದಾದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶಿವಸ್ವರೂಪಗಳೇ, ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪದ್ರುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿದು 3ನೇ ಕಾರ್ಯಕ್ರಮ. ಪ್ರಾತಃ ಕಾಲದಿಂದ ಒಟ್ಟು ರೆಸ್ಟ್ಲೆಸ್. ಆದ್ರೂ ಸಿದ್ಧಾರೂಢರ ಪುರಾಣ, ಸಿದ್ಧಾರೂಢರನ್ನು ಮಾತಾಡ್ತಾರೆ. ನಿನ್ನೆ ಕೇಳಿದ್ದೇವೆ, ಅಪ್ಪ ಅವರು ಸಂಚಾರ ಮಾಡ್ತಾ ಮಾಡ್ತಾ ತಿರುಪತಿಗೆ ಹೋಗಿ ತಿರುಪತಿಯಿಂದ ಕಾಳಹಸ್ತಿಗೆ ಬಂದಿದ್ದಾರೆ. ಅಲ್ಲಿ ಕಾಳಹಸ್ತೇಶ್ವರನ ದರ್ಶನ ಮಾಡಿಕೊಂಡು ಕಂಚಿಗೆ ಹೋದರು. ಕಂಚಿಯಲ್ಲಿ ಜಗಜ್ಜನನಿ ಕಾಮಾಕ್ಷಿಯನ್ನು ಕಂಡು ಅಲ್ಲಿಂದ ಮುಂದೆ ಬರ್ತಾ ಗುಡಿಯಿಂದ ಮುಂದೆ ಬರ್ತಿದ್ರು. ಬರುವಾಗ ಒಬ್ಬ ವಿಪ್ರೋತ್ತಮ ಭೇಟಿಯಾದ. ನೋಡಿದ, ಇವನ ವೈರಾಗ್ಯ, ಇವನ ಲಕ್ಷಣ, ಇದನ್ನೆಲ್ಲ ಕಂಡು ಪ್ರಾಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣನಿಗನಿಷ್ಟು ಇವನೊಬ್ಬ ಯಾರೋ ಬ್ರಹ್ಮಜ್ಞಾನಿ ಎಂಬುದಾಗಿ. ಗುರ್ತು ಸಿಗ್ತದ್ರಿ, ಆದರೆ ಆ ಗುರ್ತು ಹಿಡಿಯೋ ಅಂತಃಕರಣ ಬೇಕಷ್ಟೆ. ಅದು ಇತ್ತೊಂದು ಗೊತ್ತಾಗ್ತದೆ, ಅದು ಇರಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಆಗಲೇ ಹೇಳಿದ್ನಿಲ್ಲ ಅಲ್ಲಿ ಕಾರ್ಯಕ್ರಮದೊಳಗೆ. ನಮ್ಮ ಮುಂದೆ ಅಡ್ಡಾಡಿದ್ರು ಮಹಾತ್ಮರು ಗುರು ಸಿಗೋದಿಲ್ಲ ನಮಗೆ. ಅದು ಪೂರ್ವ ಪುಣ್ಯ ಒದಗಿ ಬಂದಿತ್ತು ಅಂದರೆ ಅದು ಯಾಕೋ ಜಗ್ತದೆ. ಸಿದ್ಧರಾಮ ಕಾವ್ಯದಲ್ಲಿ ರಾಘವಾಂಕರು ಒಂದು ಮಾತು ಕಟ್ತಾರೆ. ಶ್ರೀಗಿರಿಯ ಮಲ್ಲಿಕಾರ್ಜುನ ಮುಪ್ಪಿನ ಜಂಗಮ ವೇಷ ಧಾರಣ ಮಾಡಿಕೊಂಡು ಬಂದು ಸಿದ್ಧರಾಮನ ಸಂಗಡ ಮಾತನಾಡುವಾಗ ಅವನ ಪ್ರೀತಿ, ಅವನ ಭಕ್ತಿ ಕಂಡು, ಅಯ್ಯ ಸಿದ್ಧರಾಮ, ನಿನಗೂ ನನಗೂ ಪರಿಚಯ ಇಲ್ಲ, ನಾನ್ಯಾರೋ ನೀನ್ಯಾರೋ, ನನ್ನ ಕಂಡು ಎಷ್ಟು ಪ್ರೀತಿ ಮಾಡ್ತೀಯಪ್ಪ ನೀನು ಕೇಳಿದೆ. ಅದಕ್ಕೆ ಬರೀತಾರೆ ರಾಘವಾಂಕರು, ಕಣ್ಣರಿಯದಿರ್ದಡೆ ಕರುಳರಿಯದಿಪ್ಪುದೆ ದೇವ. ಕಣ್ಣಿಗೆ ಪರಿಚಯ ಇಲ್ಲಂದ್ರೂ ಕೂಡ ಕಳ್ಳು ಜಗ್ತದೆ ಅಂತ ಅರ್ಥ. ಮಹಾತ್ಮರ ಪರಿಚಯ ನಮ್ಮ ಕಣ್ಣಿಗಿರ್ಲಿದ್ರೂ ಕೂಡ ಪರಿಪೂತ ಪುಣ್ಯಾಂತಃಕರಣಕ್ಕೆ ಅದರ ಪರಿಚಯ. ಹಂಗ ಆ ವಿಪ್ರೋತ್ತಮನಿಗೆ ಈ ಮಹಾತ್ಮನನ್ನು ಕಂಡು ಇವನಾರೋ ಬ್ರಹ್ಮಜ್ಞಾನಿ, ಇವನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಪೂಜಾ ಮಾಡಬೇಕು, ಇವನು ಊಟ ಮಾಡಿಸ್ಬೇಕು ಅನಿಸ್ತು ನೋಡಿ. 10,000 ಜನಕ್ಕೆ ಅನ್ನವನಿಕ್ಕೆ ದಣಿಯಬೇಡ. 10,000 ಜನಕ್ಕೆ ಅನ್ನವನಿಕ್ಕೆ ದಣಿಯಬೇಡ. ನಾವಷ್ಟು ಮಂದಿ ಉಣಿಸಿದ್ವಿ, ಇಷ್ಟು ಮಂದಿ ಉಣಿಸಿದ್ವಿ, ಛೇ ಉಣಿಸು ಬೇಡ ಅನ್ನಂಗಿಲ್ಲ. ತತ್ವಬಲ್ಲ ಜ್ಞಾನಿಗೆ ತುತ್ತ ನಿಕ್ಕಿದರೆ ಕೈಲಾಸ ನಿನ್ನ ಒತ್ತಿ ಬೀಳುವುದು. ಒಬ್ಬ ತತ್ವಜ್ಞಾನಿ ಹೊಟ್ಟೆಯೊಳಗೆ ನಿನ್ನೊಂದು ತಾನು ಹೋಯ್ತು ಅಂದ್ರೆ ನಿನ್ನ ಕೈಲಾಸ ಒತ್ತಿ ಬಿಟ್ಟದಪ್ಪ. ಅದಕ್ಕೆ ಬ್ರಹ್ಮಜ್ಞಾನಿಗಳು ಸಿಗುದು ದುರ್ಲಭ, ಸಿಕ್ಕರೂ ಉಣ್ಣುದು ದುರ್ಲಭ.
ಎಷ್ಟೋ ಮಹಾತ್ಮರಂಗೆ ಆಗೋದ್ರು. ಸಿದ್ಧಾರೂಢರ ಕಾಲಕ್ಕೇನೋ ಒಬ್ಬರಾಗೋದ್ರು, ದೋಟಾಳ್ ಸುಖಮುನಿಯಪ್ಪನವರು ಅಂತ ಹೇಳಿ ಮಹಾಬ್ರಹ್ಮಜ್ಞಾನಿ, ಶುಕನಂತೆ ವಿರಾಗಿ. ಅವನಿಗೆ ಶುಕಮುನಿ ಅಂತಿದ್ರು. ಯಾರಾದರೂ ಪ್ರೀತಿ ಮಾಡಿ ಒಂದು ಕಪ್ ಹಾಲು ಕುಡಿಸ್ಬೇಕು, ಒಂದು ತುತ್ತು ಅನ್ನ ಉಣಿಸ್ಬೇಕು ಅಂದ್ರೆ ಡಬ್ಬಗಳಾಗ ಒಳಗೆ ಹೋಗಿಬಿಟ್ಟ ಅಂದ್ರೆ ಅದು ಪಚ್ಚನ ಹತ್ತಂಗಿಲ್ಲೇನು. ಇವು ಅಕಸ್ಮಾತ್ ಉಣಕಲ್ ಸಿದ್ದಪ್ಪನವರು ದರ್ದೋಳಪ್ಪನ ಗುಡಿ ಮೇಲೆ ಬಂದುಕೊಂಡಿರ್ತಿದ್ರಂತೆ ಡಬ್ಬಗಳ್ಳಿ. ಗೋಪನ ಕೊಪ್ಪರೆ ವಾಡ್ರೆ ಹುಚ್ಚಪ್ಪನ ತಾಯಿ ಹುಚ್ಚಪ್ಪನ ಹೇಳ್ತಿದ್ರು, ಹುಚ್ಚಪ್ಪ ಸಿದ್ದಪ್ಪ ಬಂದು ಕುಂತ ಅಲ್ಲಿ ಗುಡಿ ಮೇಲೆ ಹೋಗಿ ಒಂದು ಕೊಬ್ಬರಿ ಬೆಲ್ಲ ಕೊಟ್ಟು ಬರಬಾರೋ ಯಪ್ಪ. ಹಂಗಾರೆ ಕೊಟ್ಟು ಬರಬೇಕು, ಅಜ್ಜಿಗೆ ತಿನ್ನಿಸ್ಬೇಕು ಅಂಥೇಳಿ ಅವ ಮನೆ ಬಿಟ್ಟ ಅಂದ್ರೆ ಮ್ಯಾಲಿಂದ ಕೆಳಗೆ ಡಬ್ಬಗಳೇ ಹಾರಿದೆ ಅವ ಹೊಟ್ಟೆ ಪತ್ತಿರ್ತಿದ್ದ. ತತ್ವಜ್ಞಾನಿಗಳು ಉಣ್ಣುದು ದುರ್ಲಭ, ಸಿಗುದು ದುರ್ಲಭ, ಇದೇನೋ ನನ್ನ ಭಾಗ್ಯ ಇವತ್ತು, ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಪಾದಪೂಜೆಯನ್ನು ಮಾಡಿದ. ಜ್ಞಾನಿಯನ್ನು ಏನೂ ಕೇಳಬಾರ್ದು, ಯಾವಾಗಲೂ ಏನೂ ಕೇಳಕೋರು. ನಾ ದೊಡ್ಡ ಬ್ರಾಹ್ಮಣ ಇದ್ದೀನಿ, ಇವನ್ ಹ್ಯಾಂಗೆ ಪೂಜೆ ಮಾಡಲಿ ಅನ್ನಲಿಲ್ಲ. ಬ್ರಹ್ಮಜ್ಞಾನಿ ದ್ವಿಜೋಸ್ತು ಚಾಂದಾಲೋಸ್ತು ಗುರುರಿತ್ತೇಶ ಮನೀಷಾ ಮಮ. ಜಗದ್ಗುರು ಶಂಕರ ಭಗವತ್ಪಾದರು ಆ ಮಾತು ಹೇಳ್ತಾರೆ. ಹಂಗೆ ಜ್ಞಾನಿ ಸಿಗುದು ದುರ್ಲಭ ಅಂಥೇಳಿ ಕರ್ಕೊಂಡು ಹೋಗಿ ಪಾದಪೂಜೆಯನ್ನು ಮಾಡಿ ಊಟ ಮಾಡಿಸಿದ. ಸಿದ್ಧಾರೂಢರು ತೃಪ್ತಿ ಅನಿಸ್ತು. ಅಲ್ಲಿ ತಿರುಪತಿಗೆ ಹೋದ್ರೆ ಬಡಿದು ಕಳಿಸಿದ್ರು, ಇಲ್ಲಿ ಕಂಚಿಗೆ ಬಂದೆ ಊಟ ಮಾಡಿಸಿದ್ರು ಅಂದು ಸುಮ್ಮನೆ ಕುಂತರು. ಮಹಾತ್ಮರನ್ನು ತೃಪ್ತಿಗೊಳಿಸಿದ ಮೇಲೆ ಆ ವಿಪ್ರೋತ್ತಮ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ವಿನಯದಿಂದ ವಿಪ್ರನಾಯಳೆ ಮುನಿಯ ದರುಶನ ಪೂಜೆಯಿಂದ ಜನಿಪ ಸಜ್ಜತ್ಕಾಲ ಫಲವೇನೆಂದು ಕೇಳಲ್ಕೆ ಸಮ್ಮತಿಸುತ್ತವು ಸಿದ್ಧನವನಿಗೆ ಅನುಭವದಿ ನೀನಾರು ಜನಲಿಗಾಗಲೇ ದೇವೇ ಆನಂದನಾಗುತ್ತ. ಕೈ ಮುಗಿದು ವಿನಯದಿಂದ ಬೇಕಲ್ಲ. ಜ್ಞಾನಿಗಳನ್ನು ಪ್ರಶ್ನೆ ಮಾಡಬೇಕಾದ್ರೆ ಶುಕಾಬತ್ತಿ ಮಾಡೋಂಗಿಲ್ಲ, ಅದಕ್ಕೂ ಒಂದು ಕರಾರು. ಶುಕಾಬತ್ತಿ ಮಾತಾಡ್ಸಿದ್ರೆ ನಿಮ್ಮ ಹೆಂಡತಿ ಮಾತಾಡೋದಿಲ್ಲ, ಬಿಡು ಚಿಂತೆ ಅದು. ನಿಮ್ಮಪ್ಪ ನಿಮ್ಮವ್ವ ಮಾತಾಡೋದಿಲ್ಲ, ಹ್ಯಾಂಗ ಮಾತಾಡ್ಬೇಕು ಹಂಗ ಮಾತಾಡ್ಬೇಕಾಗ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ. ನನ್ನ ಮಾತಲ್ಲ, ಶ್ರೀಕೃಷ್ಣ ಗೀತೆಯಲ್ಲಿ ಮಾತು ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಪ್ರಣಿಪಾತನಾಗಿ ಸಾಷ್ಟಾಂಗ ಪ್ರಣೀತನಾಗಿ ಸಮಿತ್ಪಾಣಿಯಾಗಿ ಸೇವಾದಿಗಳಿಂದ ಆತನನ್ನು ಒಲಿಸಿಕೊಂಡು ಪರಿಪ್ರಶ್ನೆಯನ್ನು ಮಾಡಬೇಕು. ಪ್ರಶ್ನೆ ಯಾವಾಗ ಮಾಡಬೇಕು ಅಂದರೆ ಅವ ಹಸನ್ಮುಖಿ ಇರಬೇಕು, ನಮ್ಮಿಂದ ತೃಪ್ತಿ ಹೊಂದಿರಬೇಕು. ಅಂಥ ಹೊತ್ತಿನೊಳಗೆ ಅವು ಸಿಗ್ತಾವೆ. ಒಂದು ಆಕಳು ಹಿಂಡಬೇಕಾದ್ರೆ ಮುಂದೆ ಕರು ಇರಬೇಕು, ತಿನ್ನಕ್ಕೆ ಏನಾರ ಹಾಕಿರಬೇಕು, ಅದನ್ನು ಪ್ರೀತಿ ಮಾಡಿ ಮೈ ಮೇಲೆ ಕೈಯಾಡಿಸ್ಬೇಕು, ಆವಾಗ ತೊರೆ ಬಿಡ್ತದೆ. ಹೊರತು ಚಾಕ್ ಹರ್ಕತ್ತಾಗವ ಅಂಥೇಳಿ ಎತ್ಲಾಗರ ಹಿಂಡಕ್ಕೆ ಹೋದೆ ಅಂದರೆ ಜಾಡ್ಸು ಮೊದಿತು ಹಲ್ಲಿಷ್ಟು ಹೋಕ್ಕವು. ಆದ್ದರಿಂದ ಸತ್ಪುರುಷರನ್ನ ಪ್ರಶ್ನೆ ಮಾಡುವುದಕ್ಕೆ ಒಂದು ನಿಯಮದಲ್ಲ. ಕೈ ಮುಗಿದು ಕೇಳ್ತಾನೆ, ಗುರುವೇ, ಹೇ ಬ್ರಹ್ಮವಿದ, ಮಹಾತ್ಮರ ದರ್ಶನದಿಂದ ಸದ್ಯಕಾಲ ಫಲವೇನಾಗುತ್ತದೆ ಅಂತ ಕೇಳಿ. ಸದ್ಯಕಾಲ ಫಲವೇನಾಗುತ್ತದೆ ಅಂತ ಕೇಳಿದ್ರೆ ಅಪ್ಪವರಂದ್ರು, ಅಯ್ಯ ಹೇಳು, ಅನುಭವದಿ ನೀನಾರು,
ಯಾರು ನೀನು? ನಾನು ಇಂಥ ಹೆಸರಿನ ವಿಪ್ರ. ನೋಡ, ಧಾತುಮಯವಾಗಿರ್ತಕ್ಕಂಥ ಈ ದೇಹವನ್ನು ಪಂಚಮಹಾಭೂತಗಳ 25 ತತ್ವಗಳನ್ನು ವಿಂಗಡಿಸಿ ಆಯಾ ಭಾಗಗಳನ್ನು ಅವುಗಳಿಗೆ ಕೊಡಲಾಗಿ ಉಳಿದವ ನೀನ್ಯಾರು? ಈ ದೇಹವನ್ನ ಪಂಚೀಕರಣಾತ್ಮಕವಾಗಿ ವಿಚಾರಿಸಿ 25 ತತ್ವಗಳಿಗೆ ಹಂಚಿಕೊಟ್ಟು ಆ ತತ್ವಗಳು ಹೋದ ಮೇಲೆ ಉಳಿಯವ ನೀ ಯಾರಪ್ಪ? ಸುಮ್ಮನಾದ. ಈ ಧಾತುಗಳು, ಈ ಇಂದ್ರಿಯ, ಈ ಬುದ್ಧಿ, ಈ ಅಹಂಕಾರ, ಈ ಚಿತ್ತ, ಇವೆಲ್ಲವುಗಳಲ್ಲಿನೂ ಸಂಚರಿಸುವವ ನಾನು ಅಂದ. ನೋಡು, ಬುದ್ಧಿ ಎಂಬುವುದು ಸುಷುಪ್ತಿಯಲ್ಲಿ ಇದ್ದಿಲ್ಲ. ನಿದ್ರಾಕಾಲದಲ್ಲಿ ಸುಷುಪ್ತಿಯಲ್ಲಿ ನಿದ್ರೆ ಇಲ್ಲ, ಇದು ಬುದ್ಧಿ ಇಲ್ಲ, ಮನವಿಲ್ಲ, ಚಿತ್ತ ಇಲ್ಲ, ಅಹಂಕಾರವಿಲ್ಲ. ಸಾಯಂಕಾಲದಲ್ಲಿ ಕೋಳಿಯು ತನ್ನ ಮರಿಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಹೇಗೆ ನಿದ್ರೆ ಮಾಡುತ್ತದೆಯೋ ಅದರಂತೆ ಅಹಂಕಾರವೆಂಬ ಈ ಅಂತಃಕರಣವೆಂಬತಕ್ಕಂಥದ್ದು ಮೂಲ ವೃತ್ತಿಗಳಂತೇನವ ಇವು. ಕಾಮ, ಕ್ರೋಧ, ಲೋಭ, ಮೋಹ, ನೆನಹು, ವಿಸ್ಮೃತಿ, ಸುಖ, ದುಃಖ, ಆದದ್ದು ಹೋದದ್ದು ಎಲ್ಲ ವೃತ್ತಿಗಳನ್ನು ಈ ಯಾವ ಮನಸ್ಸು ತನ್ನ ಪಕ್ಕದಲ್ಲಿಟ್ಟುಕೊಂಡು ತನ್ನ ಮೂಲ ರೂಪವಾದ ಅಹಂಕಾರದಲ್ಲಿ ಲಯವಾಗಿ ನಿದ್ರಿಸುವುದೇ ಸುಷುಪ್ತಾವಸ್ಥೆ. ಈ ಅವಸ್ಥೆಯಲ್ಲಿ ಬುದ್ಧಿ ಇಲ್ಲಲ್ಲ, ಆವಾಗ ನೀನು ಹ್ಯಾಂಗಿದ್ದಪ್ಪ? ಬುದ್ಧಿ ಇಲ್ಲದ ಅವಸ್ಥೆಯಲ್ಲಿ ನೀನು ಹ್ಯಾಂಗಿದ್ದಿ ಅಂದ್ಕೂಡ್ಲೆ ಅವ ಅಂದ, ಅಪ್ಪ ಗುರುನಾಥ, ನಿದ್ದೆಯಲ್ಲಿ ನಾನು ಹೇಗಿದ್ದೇನೋ ಎಂಬುದನ್ನು ನಾನು ಅರಿ. ಅದರ ಆಚೆಗೇನುಂಟೋ ಅದು ನಂಗೆ ಅರ್ಥವಾಗಲಾರದು. ಹೌದಾ? ಹಂಗಾರೆ ಕೇಳು. ಪರಮಸಿದ್ಧನು ದ್ವಿಜಗೆ ನಿಮ್ಮ ಹರಿಯನೆಂಬುವ ನಿನ್ನ ಮರವೆಯ ಹರಿಯುತ್ತಿಯ ಸುಜ್ಞಾನ ರೂಪನೆ ನೀನೆ ನಲ್ಗಾಗ ಅನುಭವದಿ ನೋಡುತ್ತ ವರಮಹಾತ್ಮರ ಪರಮ ಪೂಜಾ ದರುಶನದ ಸಾಕ್ಷಾತ್ ಫಲವಿದುವೆ ಎನ್ನುತ್ತಾ ವಿಪ್ರ ಎನ್ನುತ್ತಾ ವಿಪ್ರ. ಏನು ಅರಿಯೇ? ನಿದ್ರೆಯಾಚೆಗೆ ಏನಿದೆಯೋ ಅರಿಯೇ? ಹ್ಯಾಂಗಿದ್ನೋ ಗೊತ್ತಿಲ್ಲ. ಹೌದಾ? ನಾನರಿಯನು, ನಾನರಿಯನು ಅನ್ನುವ ಶಬ್ದ ಸ್ವಲ್ಪ ಜಟಿಲಾಗಬಹುದು. ನಾನರಿಯನು ಅನ್ನುವುದನ್ನ ಅರಿತು ಹೇಳಿದೆಯೋ ಅರಿಯದೆ ಹೇಳಿದೆಯೋ? ಈಗ ಖಗ್ರಾಸ್ ಕತ್ಲ, ಏನೂ ಕಾಣುವುದಿಲ್ಲ, ಒಂದು ಶಬ್ದ ಏನೂ ಕಾಣುವುದು, ಬರೀ ಕತ್ಲು. ಕತ್ತಲೆಯನ್ನು ನೋಡಿ ಹೇಳಿದೋ ಕತ್ತಲೆಯನ್ನು ನೋಡದೆ ಹೇಳಿದೋ? ಕತ್ಲು ಕಂಡುತ್ತಿಲ್ಲ. ನಾನು ನನ್ನನ್ನು ಮರೆತನು ಅನ್ನುವಲ್ಲಿ ಮರೆತನು ಅನ್ನುವುದನ್ನು ಅರಿತು ಹೇಳಿದೋ? ಆ ಮರೆತನು ಅನ್ನುವುದನ್ನು ಮರೆತು ಹೇಳಿದೋ? ನಾನು ನನ್ನನ್ನು ತಿಳಿಯೆ, ನಾನು ನನ್ನನ್ನು ಅರಿಯಬೇಕು ಅನ್ನುವಲ್ಲಿ ಹೆಂಗಾರೆ ನಾನು ನನ್ನನ್ನು ತಿಳಿಯನು ಎಂಬುವ ಶಬ್ದ ತಿಳಿದು ಹೇಳಿದ್ದದ ಹೊರತಾಗಿ ತಿಳಿದು ಹೇಳಿದ್ದಲ್ಲ. ಅದಕ್ಕೆ ಮರವನರಿವೆ, ಬಳಿಕ ಅರಿವನರಿವೆ, ಅರಿವು ಮರಿವುಗಳ ಕುರುಹು ನೀನರಿವೆ, ಎಲೆ ಅರಿವೆ.
ನಿಜಗುಣರು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈ ಪದ್ಯವನ್ನು ಬಹಳ ಸೂಕ್ಷ್ಮ ಹೇಳ್ತಾರೆ. ಹಂಗೆ ನನ್ನನ್ನು ನಾನು ಅರಿಯೆ, ನನ್ನನ್ನು ನಾ ತಿಳಿದೆ, ಎರಡು ಅನ್ನೋವು ನೀನಪ್ಪ. ಅರಿತನನ್ನೋನು ನೀನ, ಮರೆತನು ಅನ್ನೋನು ನೀನ. ಅರಿತನು ಮರೆತನು ಎನ್ನುವ ಎರಡಕ್ಕೂ ಆಶ್ರಯನಾಗಿರ್ತಕ್ಕಂಥ ಶುದ್ಧ ಅರಿವು ನೀನಿದ್ದೀ ನೋಡು ಅಂದು ಕೂಡಲೇ ಅವಾಗಂದ ಖರೆ ಜ್ಞಾನಿಗಳು ಭೇಟಿಯಾಗಿದ್ದಕ್ಕೆ ಇದ ಫಲ ಅಂದ. ನಾವೇನು ತಿಳ್ಕೊಂತೀವಿ? ಜ್ಞಾನಿಗಳು ಭೇಟಿಯಾಗಿದ್ದಕ್ಕೆ ಮುಂಜಾನೆದ್ದು ಸ್ವಾಮಿಗಳ ಮುಖ ನೋಡುವಾದೆ ಪುಗ್ಸಟ್ಲಿ ದ್ವಾಸ ಸಿಕ್ಕು ತಿನ್ನಾಕ. ಮಸಡಿನ ಅಲ್ಲವು. ದ್ವಾಸಿಗೆ ಯಾಕೆ ಮಹಾತ್ಮರು ನೋಡ್ಬೇಕು? ತಿನ್ನಾಕ, ಉಣ್ಣಾಕ, ಬದುಕಾಕ ಅದಕ್ಕೆ ಯಾಕೆ ನೋಡ್ಬೇಕು? ತಿಳಿಯಾಕ ಮಾತ್ರ ಮಹಾತ್ಮರು ನೋಡ್ಬೇಕು ಹೊರತು ಬಾಕಿದಕ್ಕೆ ನೋಡೋಂಗಿಲ್ಲ. ಅದಕ್ಕೆ ತತ್ವಜ್ಞಾನಿಗಳ ದರ್ಶನ ಅದ್ರ ಪರಿಣಾಮ ಏನು ಅಂತ ಕೇಳಿದ್ರೆ ಅಜ್ಞಾನ ನಿರಸನ. ಅಜ್ಞಾನ ನಿರಸನವಾಗುವುದೇ ಜ್ಞಾನಿಯ ದರ್ಶನದ ಫಲ ಎಂಬುವುದಾಗಿ ಆಯಾ ಪುಣ್ಯಾತ್ಮ ವಿಪ್ರೋತ್ತಮ ಸಿದ್ಧಾರೂಢರನ್ನ ಪುನಃ ಪುನಃ ನಮಸ್ಕಾರ ಮಾಡ್ತಾನೆ. ಅಂತಾರೆ, ಮಾನ್ಯನೇ ತವ ಬೋಧೆಯುಮ್ಮ ಧನ್ಯನಾದೆನು ಪೂಜೆಗೈಯುತ, ಧನ್ಯನಾದೆನು ನಿನ್ನ ದರ್ಶನದಿಂದ ಬಹುಧನ್ಯ. ಧನ್ಯನಾದೆನು ನಿನ್ನ ಕರುಣದಿ, ಧನ್ಯನಾದೆನು ಕಲುಷವರಿಯುತ, ಧನ್ಯನೆನ್ನುತ ಮಗುವೆ ಪೂಜಿಸಿ ತೃಪ್ತಿಗೊಳಿಸಿದನು, ತೃಪ್ತಿಗೊಳಿಸಿದನು. ಧನ್ಯನಾದೆ ನಿನ್ನ ಬೋಧೆಯಿಂದ, ನಿನ್ನ ದರ್ಶನದಿಂದ, ನಿನ್ನ ಪೂಜೆಯಿಂದ, ನಿನ್ನ ಶ್ರವಣದಿಂದ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾಜವು ನಿನ್ನಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾಜವು ನಿನ್ನಿಂದೆ. ಉದ್ಧಾರಾಜವೋ ನಿನ್ನಿಂದೆ ಗುರು, ಧನ್ಯರಾಜವೋ ನಿನ್ನಿಂದೆ. ಉದ್ಧಾರಾಜವೋ ನಿನ್ನಿಂದೆ ಗುರು, ಧನ್ಯರಾಜವೋ ನಿನ್ನಿಂದೆ. ನೀ ಲೋಕಕ್ಕೆ ಬಂದಿಂದೆ, ನೀ ಲೋಕಕ್ಕೆ ಬಂದಿಂದೆ, ನಿನ್ನಯ ದರ್ಶನವಾರಿಂದೆ, ನಿಮ್ಮಯ ಶಾಸ್ತ್ರವ ಕೇಳಿಂದೆ. ಉದ್ಧಾರೂಢ ಸದ್ಗುರು ತಂದೆ ಉದ್ಧಾರಾಜವೋ ನಿನ್ನಿಂದೆ. ಉದ್ಧಾರಾಜವೋ ನಿಮ್ಮಿಂದೆ, ಗುರುಧನ್ಯ ರಾಜವೋ ನಿಮ್ಮಿಂದೆ. ನೀ ಲೋಕಕ್ಕೆ ಬಂದಿಂದೆ. ಎಲ್ಲಿದ್ದು ನಾವೆಲ್ಲ? ನೀ ಲೋಕಕ್ಕೆ ಬಂದಿಂದೆ, ನಿನ್ನಯ ದರ್ಶನವಾದಿಂದೆ, ನಿನ್ನಯ ಶಾಸ್ತ್ರವ ಕೇಳಿಂದೆ. ಸಿದ್ಧಾರೂಢ, ಒಂದು ವೇಳೆ ಅಪ್ಪ ಅವರು ಅವತಾರ ಮಾಡಲಿಲ್ಲ ಅಂದ್ರೆ ನಮಗೆ ವೇದಾಂತ ಕನ್ನಡಗಿನ ಗಂಟಾಕಿತ್ತು. ನಿಜಗುಣರ ಶಾಸ್ತ್ರ ನಮಗೆ ತಿಳಿತಿರಲಿಲ್ಲ. ಓಂ ನಮಃ ಶಿವಾಯ ಅಂದ್ರೆ ನಮ್ಮನ್ನು ಹೊಡೆದು ಹಾಕ್ತಿದ್ರು. ಅದಕ್ಕೆ ಅಪ್ಪ ಜಗತ್ತಿಗೆ ಅವತರಿಸಿ ಬಂದ, ನಮ್ಮನ್ನೆಲ್ಲ ಉದ್ಧಾರ ಮಾಡಿದ. ಧನ್ಯನಾದನು ನಿನ್ನ ಪೂಜೆದಿ, ಧನ್ಯನಾದನು
ನಿನ್ನ ದರ್ಶನದಿ ಧನ್ಯನಾದೆನು ನಿನ್ನ ತೃಪ್ತಿಯಲ್ಲಿ. ನನ್ನಂಥ ಧನ್ಯರೇ ಯಾರೂ ಇಲ್ಲ. ಎಲ್ಲ ಸಿಗ್ತಾರೆ ಈ ಜಗತ್ತಿನೊಳಗೆ, ಬ್ರಹ್ಮಜ್ಞಾನಿ ಸಿಗುವುದಿಲ್ಲ. ತಂದೆ ತಾಯಿಗಳು, ಬಂಧು ಬಳಗ, ದುಡ್ಡು, ಧನ ಧಾನ್ಯ ಎಲ್ಲ ಸಿಗ್ತಾವ್ರಿ. ಒಬ್ಬ ಜ್ಞಾನಿ ಸಿಗುವುದಿಲ್ಲ. ಸಿಕ್ಕಾಗ ಅವನು ಕೈ ಬಿಡಬಾರ್ದು, ಸಿಕ್ಕಾಗ ಅವನು ಬೆನ್ನು ಹತ್ತಬೇಕು, ಸಿಕ್ಕಾಗ ಅವನು ಚರಣ ಗಟ್ಟಿ ಹಿಡಿಬೇಕು. ಅಂದಾಗ ಮಾತ್ರ ಧನ್ಯರಾಗ್ತೀವಿ. ಹಂಗ ಆ ವಿಪ್ರೋತ್ತಮ, ಯಪ್ಪ ಸ್ವಲ್ಪ ದಿವಸ ನಮ್ಮ ಮನೆಗಿರು, ನಿನಗೇನು ಬೇಕು ಆ ವ್ಯವಸ್ಥೆ ಮಾಡಿಕೊಡ್ತೀನಿ, ಹೋಗ್ಬೇಡ ತಂದೆ ಅಂದ ಕೂಡಲೇ ಸಿದ್ಧಾರೂಢರು, ಇಲ್ಲಪ್ಪ ಇನ್ನೂ ಸಂಚಾರ ಮಾಡಬೇಕಾಗ್ಯದ, ಅಲ್ಲೆಲ್ಲೇ ತಿರುಗಬೇಕು, ನೋಡಬೇಕು, ಹೋಗ್ತೀನಿ ಅಂಥೇಳಿ ಅಪ್ಪಣೆ ತಗೊಂಡು ಸಿದ್ಧಾರೂಢರು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ್ರು. ಎಲ್ಲಿಗೆ ಬಂದರು ನೋಡ್ರಿ. ಹೋಗಲಾಜ್ಞೆಯ ಪಡೆದು ಭುಜನಿ ಸಾಗುತ್ತಲ್ಲಿಂವರದರಾಗದು ಕಾಣುತ್ತ ತಾಂ ನವಮಾಸ ಸಂಚರಿಸಿ ನಾಗಸುರನರನು ಚಿದಂಬರ ಕಾಗಳ ಚಿದಂಬರೇಶನ ಯೋಗನೋಟದಿ ಕಂಡು ಬೇಗನೆ ಹೊರಟನಲ್ಲಿಂದ ಬೇಗನೆ ಹೊರಟನಲ್ಲಿಂದ ಹೋಗಲಾಜ್ಞೆಯ ಪಡೆದು ಅಂತೂ ಇಂತೂ ಅಪ್ಪವರು ಅಲ್ಲಿಂದ ಸಂಚಾರ ಮಾಡ್ತಾ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನ ಉಚ್ಚರಿಸುತ್ತ ಯಾರ್ಯಾರು ದಾರ ಸಿಗ್ತಾರ ಅವರಿಗೆ ಶಿವಾಯ ನಮನ್ರಿ, ಶಿವಾಯ ನಮನ್ರಿ. ನಿಮಗ ಇದು ಬರೇ ಮೋಕ್ಷದಾಯಕ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕೂ ಕೊಡ್ತಕ್ಕಂಥ ಕಾಮಧೇನಪ್ಪ ಇದು ನನ್ರಿ ಅಂತ ಅಪ್ಪವರು ಷಡಕ್ಷರಿ ಮಹಾಮಂತ್ರದ ಪ್ರಚಾರದ ಜೊತೆಗೆ ಜನಗಳಲ್ಲಿ ಭಕ್ತಿಯನ್ನು ಬೆಳೆಸಿದರು. ಎಲ್ಲಿ ಹೋಗ್ತಾರಲ್ಲಿ ಎಂಥವ್ರಾಗಿ ಹೋದ್ರು. ಅಲ್ಲೇ ಸಂಚಾರ ಮಾಡ್ತಾ ಮಾಡ್ತಾ ವರದರಾಜಮೂರ್ತಿಯನ್ನು ನೋಡಿ ಆಮೇಲೆ ಚಿದಂಬರೇಶ್ವರಕ್ಕೆ ಹೋಗಿ ಚಿದಂಬರೇಶ್ವರನಿಂದ ಒಟ್ಟು 9 ತಿಂಗಳ ಸಂಚಾರ ಕಾಲದಲ್ಲಿ ಹೆಣ್ಮಕ್ಳು ಸಿಗಲಿ ಗಂಡ್ಮಕ್ಳು ಸಿಗಲಿ ಶಿವಾಯನ್ನ ಮಾಡ್ರಿ ಶಿವಾಯನ್ನ ಮಾಡ್ರಿ ಅಂತ ಎಲ್ಲರಿಗೂ ಕೂಡ ಆ ಮಹಾಮಂತ್ರವನ್ನ ಬೋಧೆಯನ್ನು ಮಾಡುತ್ತ ಹರಭಜನೆಯೋಳು ಭಗುತಿ ಬೆಳೆಸುತ್ತ ಪರಮ ಶಿಷ್ಯರು ಬರಲಿಕ್ಕವರಿಗೆ ಶಾಸ್ತ್ರ ಬೋಧಿಸು. ಸಾಮಾನ್ಯರು ಯಾರು ಕಂಡ್ರು ಶಿವಾಯನ್ನ ಮಾಡ್ರಿ ಅನ್ನೋದು, ತಿಳ್ಕೋಬೇಕನ್ನೋರು ಬಂದ್ರು ಅಂದ್ರೆ ಅವ್ರಿಗೆ ಶಾಸ್ತ್ರ ಹೇಳುದು. ಹಿಂಗೆ ಮಾಡಿ ಹೋಗ್ಯಾರಿ. ನಾವು ತೆಲ್ಲಿಗೂ ಒಂದ ಗುಳಿಗಿ, ಹೊಟ್ಟನಿಗೂ ಒಂದ ಗುಳಿಗಿ, ನೆಗಡಿಗೂ ಒಂದ ಗುಳಿಗಿ, ತಲೆ ಕೆಟ್ಟೋಗು ಒಂದ ಗುಳಿಗಿ, ಹೊಟ್ಟೆ ಕೆಟ್ಟೋಗು ಒಂದ ಗುಳಿಗಿ, ನಮ್ಮ ಅಪ್ಪಗೂ ಆಗುದಿಲ್ಲ. ಅಧಿಕಾರಿಗಳನ್ನು ನೋಡಿದ್ರಪ್ಪ ಅವರು ಯಾರ್ಯಾರು ಹ್ಯಾಂಗಾದ್ರೆ ನೋಡಿದ್ರು. ಮೊದಲು ಭಕ್ತಿ ಬೆಳೆಸಿದ್ರು, ಆಮೇಲೆ ಮಂತ್ರೋಚ್ಚಾರ ಹೇಳಿದರು. ಯಾರು ಉತ್ತಮರು ಕಾಣ್ತಾರೆ ಅವರಿಗೂ ಶಾಸ್ತ್ರಗಳನ್ನು ಹೇಳಿದರು. ನಮ್ಮ ಒಂದು ಹುಚ್ಚಪ್ಪನ ಹೇಳ್ತಿದ್ರು, ಯಾರಾದರೂ ಬಂದು ಯಪ್ಪ ಸೇವಾ ಮಾಡ್ತೀನಿ ಅಂತ ಬಂದ್ರು ಅಂದ್ರೆ ಅವಾಗ ಅಧಿಕಾರ ಇರಲಿಲ್ಲಪ್ಪ. ಅವನ್ ನೋಡಿ ನೋಡು ಉಗ್ರಾಣದಾಗ ಅಡಿಗೆ ಮಾಡಕ್ಕೆ ಕಟ್ಟಿಗೆ ಬೇಕು, ಕಟ್ಟಿಗೆ ಹೊಡ್ಕೋ ಅಂತ ಶಿವಾಯ ನಮಃ ಅನ್ಕೋ ಅಂತ, ಇಲ್ಲೇ ಇರು ಇಲ್ಲೇ ಉಣ್ಕೊಂತ ಇರು ಮೋಕ್ಷ ಆಗತ್ತೆ ಹೋಗು. ಅವ ಹೆದರ್ಸ್ಲಿಲ್ರಿ. ಮತ್ತೊಬ್ಬ ಬಂದ ಅಂತಂದ್ರೆ ನೋಡು ಪಾಯ ಪ್ರಕಾರ ಶಿವಾಯ ನಮಃ ಅನ್ನಪ್ಪ, ಶಿವಾಯ ನಮಃ ಅನ್ನೋದದಿ ಉಗ್ರಾಣಕ್ಕೆ ಬಂದು ಊಟ ಮಾಡೋದೈತಿ, ನಿಮ್ಮ ಪಾಳೆ ಮುಗಿದ ಮೇಲೆ ನಿದ್ದೆ ಮಾಡೋದೈತಿ, ಮತ್ತೆ ಎದ್ದು ಮತ್ತೆ ಶಿವಾಯ ನಮಃ ಹಿಂಗೆ ಮಾಡ್ಕೊಂತ ಹೋಗು ಮೋಕ್ಷ. ಜಿಜ್ಞಾಸುಗಳು ಬಂದ್ರು ಅಂದ್ರೆ ಅವರಿಗೆ ಪಂಚೀಕರಣ, ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ಪ್ರಭಾಕರ ಯಾವ ಗ್ರಂಥಗಳು ಅವ್ರಿಗೆ ಬೇಕಂತಾರೆ ಅದನ್ನು ಉಪದೇಶ ಮಾಡೋದು. ಇನ್ನು ಕೆಲವರಿಗೆ ಶಾಸ್ತ್ರ ಕೇಳು, ಕಂಚ ಭಿಕ್ಷೆ ಮಾಡ್ಕೊಂಬಂದು ಊಟ ಮಾಡು, ಆ ಹಿಂದೆ ಹೋಗಿ
ಮಾವಿನ ಗಿಡದ ಕೆಳಗೆ ಕುಂತ್ಕೊಂಡು ಮನನ ಮಾಡು, ಮೋಕ್ಷ ಆಗುತ್ತೆ ಹೋಗು. ಹಿಂಗ ಯಾವ್ಯಾವ ಅಧಿಕಾರಿಗಳು ಹೆಂಗ್ ಬರ್ತಾರೆ ಅವರವರಿಗೆ ಅವರವರ ತೆರನಾಗಿ ಅಂತಃಕರಣವನ್ನ ವಿಕಾಸ ಮಾಡಿ ಧನ್ಯರನ್ನಾಗಿಸಿದ ಸಿದ್ಧಾರೂಢರು ಸಂಚಾರ ಕಾಲದಲ್ಲಿ ಯಾರಾದರೂ ಶ್ರುತಿಮತವನ್ನು ಖಂಡನ ಮಾಡಿದ್ರೆ, ಶ್ರುತಿಮತವನ್ನು ಅಲ್ಲಗಳೆದ್ರೆ ಸಹನಾಗ್ತಿದ್ದಿಲ್ಲ. ಯಾಕೆ? ಶ್ರುತಿಯೇ ಪ್ರಮಾಣವ ಕೆಳರ್ಗೆ. ಜಗತ್ತಿನೊಳಗೆ ಯಾವುದು ಪ್ರಮಾಣ ಅಂದ್ರೆ ಶ್ರುತಿ ಪ್ರಮಾಣ. ಪ್ರಮಾಣ ಅಪೌರುಷೇಯವಾಣಿ, ಅದನ್ನೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅದು ವಿರುದ್ಧ ಹೋಗೋಂಗಿಲ್ಲ. ಹ್ಯಾಂಗ್ ನಡಿಬೇಕು ಈ ಜಗತ್ತಿನೊಳಗೆ ಅಂತ ಕೇಳಿದ್ರೆ ಶ್ರುತಿ ಹ್ಯಾಂಗ್ ಹೇಳಿದ್ರೆ ಹ್ಯಾಂಗ್ ನಡಿಬೇಕು. ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರುತಿ ಏನು ಮಾಡಂತ ಹೇಳಿದ್ರೆ ಅದನ್ನು ಮಾಡಬೇಕು. ಏನು ಬಿಡಬೇಕು ಈ ಜಗತ್ತಿನೊಳಗಂದ್ರೆ ಅದು ಏನೇನು ಬ್ಯಾಡ ಅಂತ ಹೇಳಿದ್ರೆ ಅಷ್ಟು ಬಿಡಬೇಕು. ಅಂದಾಗ ಶ್ರುತಿಮತಕ್ಕೆ ಅವನು ಸಮ್ಮತನಾಗುತ್ತಿದ್ದಾನೆ. ಹಿಂಗ ಮುಂದೆ ಕುಂಭಕೋಣ, ತಂಜಾವರ ಎಲ್ಲ ಕಡೆಗೂ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆಗೆ ಬಂದಾರೆ. ಬಳಿಕ ಮಲ್ಲಿಂ ಪೊರಟು ಹೊಳೆಯುತ್ತಿಯ ಶ್ರೀರಂಗಪುರಗಡಿ ಹೊಳೆಯ ತೀರದ ಶಕ್ತಿ ಗುಡಿಯೋ ರೈದಿಕೊಳ್ಳಿದರು. ಬಳಿಕ ಶೋಭೆಯ ವಿಪ್ರನೋರ್ವನು ಗಲಿನಲಲ್ಲಿಗ ಗೈದಿಸಿದ್ದನ ವಯ ಮುಖವಂ ಕಾಣುತ್ತೇವ ವೇದಾಂತಿ ಎಂದರಿತು, ವೇದಾಂತಿ ಎಂದರಿತು. ತಂಜಾವೂರು ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದಾರೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಒಂದು ದೇವಿ ಗುಡಿ. ಆ ದೇವಿ ಗುಡಿ ಒಳಗೆ ಒಬ್ಬ ಬ್ರಾಹ್ಮಣೋತ್ತಮ, ಅವನು ಶಾಕ್ತೇಯ ಬ್ರಾಹ್ಮಣ, ತಂತ್ರವನ್ನು ಅಭ್ಯಾಸ ಮಾಡಿದವ, ವಾಮಾಚಾರಿ. ಅವ ಆ ಗುಡಿ ಒಳಗಿದ್ದ. ಇವರು ಹೋಗಿ ಅಲ್ಲಿ ಕುಂತರು, ಎಲ್ಲೇ ಆ ದೇವಿ ಗುಡಿ ಒಳಗೆ. ಇವ್ರನ್ನ ನೋಡಿ ಅವ ಏನ್ ಮಾಡಿದ, ಬಹುತೇಕ ಇವ ವೇದಾಂತ ಕಂಡಂಗೆ ಕಾಣಿಸ್ತಾನೆ, ಇವನು ಬರೋಬ್ಬರಿ ಮಾಡಬೇಕು ಅಂದ. ದೊಡ್ಡ ಅದ್ರ ಸಿಗಬಾರ್ದದ್ರಾಗ ನಮಗೆಲ್ಲ ಬುದ್ಧಿ ಭೇಟಿಯಾಗಿ ರಾತ್ರಿ ಅಡವಿ ಬಿದ್ದು ಬಂದಿವಿ ಒಮ್ಮೊಮ್ಮೆ. ದೊಡ್ಡ ಗದ್ಲದು. ವಾಮಾಚಾರ ಅಂದ್ರೆ ಅವರು ದೇವಿಪಾಸಕರ, ಮತ್ತು ದೇವಿಪಾಸಕರೇ ಅವರು ಮಾಡುವುದು ನೋಡಿದ್ರೆ ಮೈ ಜುಮ್ಮಂತ. ಅದು ಉತ್ತರದಲ್ಲಿ ಬಹಳ ಹೆಚ್ಚಾಗಿ ಬಂಗಾಲಕ್ಕೆ ಬಹಳ, ಬಂಗಾಲಕ್ಕೆ ಶಾಕ್ತೇಯರು ಹೆಚ್ಚು. ಸಿದ್ಧಾರೂಢರು ಒಮ್ಮೆ ಅಲ್ಲಿ ಹೋಗಿ ಅವರು ಸಿಕ್ಕು ಒದ್ದಾಡಿ ಬಂದಾರ ಒಮ್ಮೊಮ್ಮೆ. ಹಿಂಗ ಅಲ್ಲಿ ಕೂತಿದ್ದ ಸಿದ್ಧಾರೂಢರು ನೋಡಿ ಏನಂದ, ಅರೇ ಯಾರು ನೀನು? ಸಿದ್ಧಾರೂಢನ ಪ್ರಶ್ನೆ ಮಾಡ್ತಾನವ, ಯಾರು ನೀನು ಅಂತ ಕೇಳಿದ ಕೂಡಲೇ ಅಪ್ಪ ಅವರಂದ್ರು, ನಾನು ನೀನು ಅಂಬುವ ದ್ವೈತಗಳು ಎಲ್ಲಿ ಇಲ್ಲವೋ ಅದೇ ನಾನು. ಗೊತ್ತಾದವ್ರಿಗೆ ಇವ ಶಾಕ್ತೇಯ, ಬಹುತೇಕ ಇವ ಪಂಚಮಕಾರಗಳ ಭಕ್ತ, ನೋಡೋಣ ಅಂತ ತಿಳ್ಕೊಂಡು ಹೇಳಿ, ಯಾವ ನಾನು ಮತ್ತು ನೀನು ಎಂಬ ಶಬ್ದಗಳು ಎಲ್ಲಿ ಇರಲಾರವೋ ಅದು ನಾನು ಅಂತ ಹೇಳಿ ಉತ್ತರ ಕೊಟ್ಟರು ಸಿದ್ಧಾರೂಢರು. ಅವಾಗಂತಾನೆ, ಹುಚ್ಚದಿ ನೀನು ವಾಮತಂತ್ರ ತಿಳ್ಕೊಂಡು ಸಹ್ಯಾಸಹ್ಯವನ್ನು ಅರ್ಥ ಮಾಡಿಕೊಂಡು ದ್ವೈತವನ್ನು ತೊರೆದು ಅದ್ವೈತವನ್ನು ಅನುಭವಿಸಬೇಕು ಹೊರತು ಎಲ್ಲಿವರೆಗೆ ವಾಮಾಚಾರವನ್ನ ನೀ ಅಭ್ಯಾಸ ಮಾಡುವುದಿಲ್ಲೋ, ಶಾಕ್ತೇಯ ತಂತ್ರವನ್ನು ಅಭ್ಯಾಸ ಮಾಡುವುದಿಲ್ಲೋ ಅಲ್ಲಿವರೆಗೆ ನೀ ಅದ್ವೈತಿ ಆಗಲಾರೆ ಅಂದ್ರಿ. ಅಂದ್ರೆ ಅದು ನೋಡಿದಾಗ ಅನಾಚಾರವೇ ಅದ್ವೈತ ಅವ್ರ ಸಿದ್ಧಾಂತ. ಅನಾಚಾರವೇ ಅದ್ವೈತ. ಅದ್ವೈತಕ್ಕೆ ಏನೊಂದು ಕಿಮ್ಮತ್ತು ಶಬ್ದ ಅದ, ಆ ಶಬ್ದ ಕಿಮ್ಮತ್ತನ್ನ ಅವ್ರು ತೆಗೆದಿಟ್ಬಿಟ್ಟಾರ ಪೂರ. ಅದಕ್ಕಂತ ನಾವ ಜನರು ಇವರಿಬ್ರು ಮಾತಾಡೋದು ನೋಡಿ
ನಾ ಬಾ ನೀ ಬಾ ಅಂತ ಎಲ್ಲರೂ ಕೂಡೇ ಬಿಟ್ರು. ಇವು ವಾಮಾಚಾರ ಮಾಡೋದಕ್ಕೆ ಬೇಸತ್ತಿದ್ದ ಜನ ಏನ್ರಿ. ಒಬ್ಬ ಸಾಧು ಬಂದಾನ, ಆ ಬ್ರಾಹ್ಮಣನ್ ಕೂಡ ಜಗಳ ತೆಗದಾನ ಅಂದ ಕೂಡಲೇ ಮಂದಿ ಕೂಡಿದ್ರು. ಅಂತಾನವ ಮದ್ಯಂ ಮಾಂಸಂಚ ಮೀನಂ ಮದ್ಯಂ ಮಾಂಸಂಚ ಮೀನಂಚ ಮುದ್ರಾ ಮೈಥುನಂ ಏವಚ ಏತೇ ಪಂಚಮಕಾರಶ್ವರ್ಮೋಕ್ಷದಾಯಿ. ಹೀಗೆ ಸುರಾಪಾನ ಮಾಡಬೇಕು, ಮಾಂಸ ತಿನ್ನಬೇಕು, ಮೀನ ತಿನ್ನಬೇಕು, ಮುದ್ರೆಗಳನ್ನು ಆಚರಿಸಬೇಕು. ಮುಂದೊಂದದ ಅದನ್ನು ಬ್ಯಾಡ ನಾನು. ಇವು 5 ಅನಾಚಾರಗಳು ಎಲ್ಲಿ ಕೂಡ್ತಾವು ಅದಕ್ಕೆ ಅದ್ವೈತ ಅನ್ಬೇಕು ಅನ್ನೋದ್ರಿ. ಅದಾರ್ರಿ ಅವನ್ ನಿಮ್ ಮುಂದೆ ಹೇಳಿದ್ರೀಗ ಮನೆಗೆ ಹೋಗಿ ವಾಂಚೆ ಮಾಡ್ಕೊಂತೀರಿ, ಅದನ್ನ ಹೇಳಬಾರ್ದು ನಾವು. ಅದಕ್ಕಂತಾರೆ ಕಂಡ ಮಜ್ಜವ ಕುಡಿ ಕುಡಿದು ಚಂಡಿಯಂ ನೆನೆಯುತ್ತ ಮತ್ತೊಂ ಒಂದು ಪರವಶ ಭೂತಲದಲ್ಲಿ ಬೀಳಲ್ಲಿ ಬಂದ ಮಾದಕ ಬಿಳಿಯಲೇಳುತ್ತ ಕಂಡ ತಿನ್ನುತ್ತ ಮಗುಳೆ ಮಜ್ಜವ ಕೊಂದರೆ ಜನ್ಮವೆಂದು ನಮಗೆ ಇಲ್ಲ. ಚಂಡ ಮದ್ಯವ ಕುಡಿದು ಚಂಡಿಯನ್ನು ನೆನೆಸಿ ಪರವಶನಾಗಿ ಭೂಮಿ ಮೇಲೆ ಬಿದ್ದು ಆಮೇಲೆ ಎಚ್ಚರಾಗಿ ಅದ ಎಚ್ಚರದಾಗ ಮತ್ತೊಮ್ಮೆ ಮಾಂಸವನ್ನು ತಿಂದು ಮದ್ಯವನ್ನು ಕುಡಿದ್ರೆ ಪುನರ್ಜನ್ಮ ಇಲ್ಲ ಅವಾಗ. ಸಾಕಬೇಕು ಶಾಸ್ತ್ರ. ಇವು ರಾಮಕೃಷ್ಣ ಪರಮಹಂಸರಿದ್ದ ಕಾಲದಲ್ಲಿನೂ ಸಾಕಷ್ಟಿದ್ದು, ಅವ್ರಿಗೂ ಆಗ್ಯವು ಪರಿಣಾಮಗಳು. ಆದ್ರೆ ಅದು ಇವರ ತಂತ್ರಕ್ಕೆ ಒಳಕೊಳ್ಳೋ ಶಕ್ತಿ ಇರಲಿಲ್ಲ. ಪರಮಹಂಸರು ವಾಮತಂತ್ರವನ್ನು ಅಭ್ಯಾಸ ಮಾಡ್ಯಾರ. ತಿರುಗಿ ಯಾರು ಅಭ್ಯಾಸ ಮಾಡಿಸಿದ್ರು ಅವರ ಕೈ ಮುಗಿಯುವಂಗೆ ಮಾಡ್ಯಾರ. ಅವೆಲ್ಲ ಬಹಳ ಕಚ್ಚಿಯವ. ಅದಕ್ಕೆ ಇಂಥ ವಿಪರೀತವಾಗಿರ್ತಕ್ಕಂಥ ತಂತ್ರ ಇನ್ನೂ ನಮ್ಮ ದೇಶದಾಗವ. ಈಗ ಕಲ್ಕತ್ತಾ ಕಡೆಗೆ ನೀವು ಹೋಗ್ರಿ, ಅರಣ್ಯದಲ್ಲಿ ಅಲ್ಲೇ ಇಲ್ಲೇ ಒಂದೊಂದು ಕಾಳಿ ದೇವಾಲಯ ಅದ, ನಿರ್ಜನ ಪ್ರದೇಶ. ಅಲ್ಲಿ ಬರೀ ಇದ ಉದ್ಯೋಗ. ನರಬಲಿ ಸಹಿತ ಕೊಡ್ತಾರೆ, ಶಿಶು ಬಲಿ ಕೊಡ್ತಾರೆ, ಸ್ತ್ರೀ ಬಲಿ ಕೊಡ್ತಾರೆ, ಇನ್ನೂ ಅನೇಕ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಇವು ನಡೆದಾಗ ಸರ್ಕಾರಕ್ಕೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅವಕ್ಕಿನ್ನು. ಇಂಥವು ಎಷ್ಟೋ ದುಷ್ಟಕರ್ಮಗಳನ್ನು ಮಾಡಿದ್ರು ಕೂಡ ನಾವು ಮುಕ್ತರು ಅಂತ ಹೇಳಿಕೊಳ್ಳುವ ಜನರಿದ್ದಾರೆ. ಅದು ಹಾಂಗ ಸರಿದು ದಕ್ಷಿಣಕ್ಕೆ ಬಂದು ಎಷ್ಟೋ ಜನರಿಗೆ ದೇವಿ ಪಾಲನೆ ಮಾಡೋರು ಬಾಟ್ಲಿ ತುಂಬಿಟ್ಟು ಬಾಟ್ಲಿ ಪೂಜೆ ಮಾಡಿ ಏನು ಸುಳ್ಳಲ್ಲ. ನಾನು ಒಬ್ಬರ ಮನೆಗೆ ಹೋಗಿದ್ದೆ. ನಾ ದೇವಿ ಪುರಾಣ ಪಾಲನೆ ಮಾಡ್ತೀನಿ ನೋಡಿ ಬರ್ರಿ ಅಂದ. ನಾ ಸುಮ್ಮನೆ ಬರ್ದ ಮಂಗ್ಯಾನಂಗ ಅವ್ರ ಮನೆಗೆ ಹೋದೆ. ಸಂಚಾರ ಕಾಲ. ಆಮೇಲೆ ಸ್ನಾನ ಮಾಡಿದವ. ಸ್ನಾನ ಮಾಡಿ ಒಂದು ಆಸನ ಹಾಕ್ಕೊಂಡು ಒಂದು ರೇಷ್ಮೆ ಮಡಿ ಉಟ್ಕೊಂಡು ಕುಂತಪ್ಪ. ಗ್ರಂಥ ಇಟ್ಟ, ಮಂತ್ರ ಅಂದ. ಈಚಕ್ಕೊಂದು ಬಾಟ್ಲಿ 2 ಬಾಟ್ಲಿ ಇಟ್ಟ. ನಾನು ಏನು ತಿಳ್ಕೊಂಡೆ, ಯಾವ ದೇವ್ರಗಳ ತೀರ್ಥ ತಗೊಂಬಂದಿರ್ಬೇಕು ಇಟ್ಟಾನ ಅಂತೇಳಿ ನಾ ತಿಳ್ಕೊಂಡೆ. ಆಮೇಲೆ ಶುರು ಮಾಡ್ರಪ್ಪ ಪಾರಾಯಣ ಅಂದ. ಮಾಡಿಯಪ್ಪ ಅಂದೆ. ಅವು ಹೆಚ್ಚು ಬಾಟ್ಲಿ ಹೊಡೆದೋಗ್ಬಿಟ್ಟು ನಿಶಾತ್ ನೋಡ್ರಿ. ಎಲ್ಲಿ ಶಬ್ದ, ಎಲ್ಲಿ ಉಚ್ಚಾರ. ಕಡಿಗವ 2ನೇ ಅಧ್ಯಾಯ ಮುಗಿಸಿದ. ಯಪ್ಪ ಇದು ನೋವ ನಿನ್ ತಗೋ ಅಂತಾಳ ಅಂದ. ಸುಡಿಗತ್ತಿಗೆ ಕುಂತಿದ್ದೆ ಮಾಸ್ತರ. ಇಲ್ಲ
ಜಿಗದು ಓಡೋಕೆ ಶುರು ಮಾಡಿದ್ರೆ ಆ ಓಡಿ ದಾಟೋ ತನಕ ಹೊಳ್ಳಿ ನೋಡ್ಲಿಲ್ಲ ನಾವು. ಇಂಥ ಈ ವಾಮಾಚಾರಗಳು ಅಂತೇನವ, ಈ ವಾಮಾಚಾರಗಳಿಂದ ಮೋಕ್ಷವಾಗುತ್ತದೆ ಎಂಬತಕ್ಕಂಥ ಶಾಕ್ತೇಯ ತಂತ್ರಗಳವು. ತಂತ್ರ ಭಾಗ ಬಹಳ ಮಜಾ ಅದ. ಅದಕ್ಕೆ ಶಂಕರಾಚಾರ್ಯರು ಶ್ರುತಿಗಳನ್ನಾಗಲಿ ಆಗಮಗಳನ್ನು ಮಾನಿಸಿದ್ರು ಕೆಲವು ಕಡೆಗೆ, ಆದ್ರೆ ಈ ತಂತ್ರಗಳನ್ನು ಮಾತ್ರ ಮಾನಿಸಲಿಲ್ಲ. ಯಾಕೆ ಮಾನಿಸಲಿಲ್ಲ ಅಂತಂದ್ರೆ ಅಲ್ಲಿರಬೇಕಾದ ಈ ಕರ್ಮಗಳು ಅಸಹ್ಯ ಕರ್ಮಗಳು ಅನ್ನೋದರಿಂದ. ಅವಾಗಂತಾರೆ ದ್ವಾಪರದಿ ತಾನೋರ್ವ ಬ್ರಾಹ್ಮಣ ರೂಪವತಿ ಗುರು ಸುತೆಗೆ ಮೋಹಿಸಲ್ ಅಪರಿಯ ನುರೆಯವನ ಗುರುಗಳೇ ತಾವು ಕಾಣುತ್ತಾರೆ. ಶ್ರುತಿ ಗಣ್ಯನಾಗುತ್ತ ಪಾಪಿಯೇ ಚಾಂಡಾಲನಾಗುತ್ತ ಕಾಲಪಥದಿ ನರಕಿಯಾಗೆಂದ ನಿಮ್ಮ ವಾಮಾಚಾರ ಎಲ್ಲಿ ಹುಡುಕಿ ಹೇಳ್ತೀನಿ ಕೇಳು ಅಂತಾರಪ್ಪ ಅವರು. ಎಲ್ಲಿ ಓದಿದ್ರು ಏನು? ದ್ವಾಪಾರ ಯುಗದೊಳಗೆ ಒಬ್ಬ ವಿಪ್ರ ಗುರುಗಳ ಹತ್ರ ಅಭ್ಯಾಸ ಮಾಡ್ತಿದ್ದ. ಅಭ್ಯಾಸ ಮಾಡುವಾಗ ಗುರುಗಳ ಮಗಳ ಮ್ಯಾಲೆ ಅವನ ಮನಸ್ಸು ಹೋಯಿತು. ಇವನ ವಿಕಾರವನ್ನು ಗುರುಗಳು ಕಂಡ್ರು, ಶಾಪ ಕೊಟ್ಟರು. ಗುರುಶುತಿಗೆ ಮೋಹಿಸಿದ ನೀನು ನರಕಿಯಾಗುವಂತ ಶಾಪ ಕೊಟ್ಟರು. ಆಮೇಲೆ ಶಾಪವನ್ನು ಹೊಂದಿದ ಆ ಶಿಷ್ಯ ವಿರಹ ಸಂತಾಪ ಸಹಿಸದೆ ಒಬ್ಬ ಚಾಂಡಾಲ ಸ್ತ್ರೀಯ ಕೈ ಬಿಡಿದು ತನ್ನ ಮನಬಂದಂತೆ ನಟಿಸಿದ. ಮತ್ತ ಜಗನ ಅಂಥದ್ದು ಅಲ್ಲೇ ಹೋದ, ಅಲ್ಲೇ ಎಲ್ಲ ಶುರುವಾಗಿ ಇನ್ನು ಜನರು ಸಿಕ್ಕಾಪಟ್ಟಿ ನನ್ನ ನಿಂದ ಮಾಡ್ತಾರಂತ ಹೇಳಿ ಅದನ್ನ ಒಂದು ಪ್ರಮಾಣ ಅಂತ ಬರೋದು ಬುದ್ಧಿ ಇತ್ತು ನೋಡ್ರಿ. ಈಗ ನ ಸ್ತ್ರೀ ಸ್ವಾತಂತ್ರ್ಯ ಮರತಿ ಒಂದು ಪ್ರಮಾಣದ, ಇದು ನೇರವಾದ ಪ್ರಮಾಣ ಅಲ್ಲ. ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಎಂಬುದು ನೇರವಾದ ಪ್ರಮಾಣ ಅಲ್ಲ, ಬಿಸಿ ತಿಂದ ಬರ್ದೋಣದನ್ನು ತಿಳಿತ. ಹೆಂಡತಿ ಮಾತು ಕೇಳಲಿಲ್ಲ, 3-4 ಮಕ್ಕಳು. ಹಿಂಗಾಗಿ ಅವನಿಗೇನ್ ಮಾಡಿಲ್ಲಕಿ, ಅವನು ಬಿಟ್ಟು ಮತ್ತೊಬ್ಬನ ಮಾಡಿಕೊಂಡ್ಲು. ಆಗಿನ ಕಾಲಕ್ಕಿದು, ವೇದ ಕಾಲದಲ್ಲಿ ಯಾವಾಗ ಮಾಡಿಕೊಂಡ್ಲು ಅವನು ಪರಿಣಾಮ ಆಗಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಅವ ಪ್ರಮಾಣ ಬರೋಣ ಹೊರತು ಶ್ರುತಿ ಪ್ರಮಾಣ ಅಲ್ಲದು. ಹಂಗೆ ಈ ವಾಮತಂತ್ರವು ಕೂಡ ಒಬ್ಬ ನೀತಿಗೆಟ್ಟ ಶಾಪಗ್ರಸ್ತನಿಂದ ಉಂಟಾಗಿರ್ತಕ್ಕಂಥದ್ದು. ಅಲ್ಲಿ ತಾನು ಮಾತಾಡುವ ಕಾಲಕ್ಕೆ ಶಿವ ವಿವಾಚ ಅಂತ ಬರ್ದಾನ, ಆ ಸ್ತ್ರೀ ಮಾತಾಡುವ ಕಾಲಕ್ಕೆ ದೇವಿ ವಿವಾಚ ಅಂತ ಬರ್ದಾನ. ದೇವಿ ಶಿವ ಇಂಥ ಹೊಲಸು ಕೆಲಸ ಮಾಡುವುದಿಲ್ಲ. ಇದನ್ನ ಯಾರು ನಂಬುತ್ತಾರೆ ಅವ್ರಿಗೆ ನರಕ ಆಗ್ತದೆ ಅಂದ್ರ ಅಪ್ಪ ಅವರು. ಕೂಡಿದ ಜನರಂದ್ರು, ಯಪ್ಪ ಚಲೋ ಬಂದಿ ಮಾರಾಯ ನೀ ಪುಣ್ಯಾತ್ಮ, ಇವನು ಸಲೋ ಸಾಕಾಗಿ ಹೋಗಿತ್ತು, ನಿಮ್ಮ ಮುಂದೆ ಹೊಳೆಗೆ ಹಾಕ್ತೀವಿ ನಂದ್ರು. ಬೇಡ, ಸಿದ್ಧ ಸ್ವಾಮಿಯ ಬೋಧಕ್ಕೆಲ್ಲರೂ ಶುದ್ಧ ಬ್ರಹ್ಮಜ್ಞಾನಿ ಇವ ಇದ್ದುದೇನಿಜ ಮುಗಿದಂದು ನಮಗಂ ಬುದ್ಧಿಯಿಲ್ಲದಲೇ ಶುದ್ಧ ಪಾಪಿಯ ಮಾರ್ಗದೋಳು ನಾವು ಬಿದ್ದೆವ ಕಟ ಕೆಟ್ಟವೆನ್ನುತ್ತ ಬಿದ್ದರೆಲ್ಲರೂ ಸಿದ್ಧರಾಜನ ಚರಣ ಕಮಲಕ್ಕೆ. ಅದಕ್ಕೆ ಎಲ್ಲರೂ ಅವನು ತಿರಸ್ಕಾರ ಮಾಡಿ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಅವಾಗನಿಸ್ತು, ಇವನ್ ತಡವದ್ ಬಿಟ್ರೆ ಬೇಷತ್ತನೋ, ನಾವು ಹ್ಯಾಂಗ ಮಾಡೋದು ಅಂಥೇಳಿ ಅಂದ. ಜಗ ಬಿಡು ಅಂದ್ಬಿಟ್ರೆ ಮಂದಿ, ಊರ್ ಮಂದಿ, ಜಗ ಬಿಡು, ಇಲ್ಲಿ ಆಜು ಬಾಜು ಬೇಡ, ನಿನ್ನ ಪಾಪವನ್ನು ಮತ್ತಾರ ಕಲ್ತಾರು ಅಂತ ಅವನಿಗೆ ಜೋರು ಮಾಡಿದ್ರು. ಆ ವಾಮಾಚಾರಿ ಅಲ್ಲಿಂದ ಹೊರಟು ಹೋದ. ಸಿದ್ಧಾರೂಢರನ್ನ ಆ ಊರ್ ಜನರು, ಶ್ರೀರಂಗಪಟ್ಟಣ ಜನರು ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಅವ್ರನ್ನಂತೂ ಇಂತೂ ಪ್ರಯತ್ನ ಮಾಡಿ ಅಲ್ಲಿ ಉಳಿಸಿಕೊಂಡಾರ. ಮುಂದೇನಾತ ಎಂಬ ವಿಷಯ ಮತ್ತೆ ನಾಳೆ ನೋಡಿಕೊಳ್ಳೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ.
ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ ಗುರುವರೋಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರು